ಬಿಡದಿಯಲ್ಲಿ 18,000 ಕೋಟಿ ಬೃಹತ್ ಟೌನ್ಶಿಪ್ ಯೋಜನೆ, 900 ಎಕರೆ ಪ್ರದೇಶದಲ್ಲಿ ಹೊಸ ನಗರ ಅಭಿವೃದ್ಧಿ ಪ್ಲಾನ್, ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಗ ಈಗ ನೇರ ಸಂಪರ್ಕ, ರೈತರಿಗೆ ಭೂಮಿ ಪರಿಹಾರ ಮತ್ತು ಅಭಿವೃದ್ಧಿಯ ಅವಕಾಶ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಭಾಗ ಈಗ ಭಾರಿ ಅಭಿವೃದ್ಧಿ ಚರ್ಚೆಯ ಕೇಂದ್ರವಾಗಿದೆ. ಸುಮಾರು 18 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಟೌನ್ಶಿಪ್ ಯೋಜನೆ ಈ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಹೊಸ ನಗರ ರೂಪಕ್ಕೆ ತರಲು ಮುಂದಾಗಿದೆ. ಈ ಯೋಜನೆ ಕೇವಲ ಒಂದು ಟೌನ್ಶಿಪ್ ಅಲ್ಲ, ಇದು ಬೆಂಗಳೂರಿನ ಒತ್ತಡವನ್ನ ಕಡಿಮೆ ಮಾಡುವಂತಹ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬಹುದಾಗಿದೆ. ಬಿಡದಿ ಭಾಗದಲ್ಲಿ ಸುಮಾರು 900 ಎಕರೆ ಪ್ರದೇಶದಲ್ಲಿ ಹೊಸ ಟೌನ್ಶಿಪ್ ಅಭಿವೃದ್ಧಿ ಯೋಜನೆ ರೂಪುಗೊಂಡಿದೆ. ಈ ಯೋಜನೆಯಲ್ಲಿ ವಸತಿ ಪ್ರದೇಶಗಳು, ಕೈಗಾರಿಕಾ ವಲಯ, ವಾಣಿಜ್ಯ ಮತ್ತು ಕೈಗಾರಿಕಾ ಪ್ರದೇಶಗಳು, ಹಸಿರು ವಲಯ ಮತ್ತು ಪರಿಸರ ರಕ್ಷಣೆಗೆ ಒಳಪಟ್ಟಂತಹ ಹಲವಾರು ವಿಷಯಗಳನ್ನ ಇದು ಅಳವಡಿಸಿಕೊಂಡಿದೆ. ಇದರ ಮೂಲಕ ಬಿಡದಿ ಭಾಗವನ್ನ ಸಮತೋಲನ ನಗರ ಅಭಿವೃದ್ಧಿ ಮಾದರಿಯಲ್ಲಿ ರೂಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಒಂದು ಪ್ಲಾನ್ ನ ಜಾರಿಗೊಳಿಸಲು ವಿಶೇಷ ರೀತಿಯಲ್ಲಿ ಸೂಚನೆಯನ್ನ ಹೊರಡಿಸಿದೆ. ಎಕ್ಸ್‌ಪ್ರೆಸ್ ವೇ ಸಂಪರ್ಕದಲ್ಲಿ ಮಹತ್ವ ಹೆಚ್ಚಳ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ನೇರ ಸಂಪರ್ಕ ಇರುವ ಕಾರಣ ಬಿಡದಿ ಈಗಾಗಲೇ ಲಾಜಿಸ್ಟಿಕ್ ಮತ್ತು ಇಂಡಸ್ಟ್ರಿಯಲ್ ಹಬ್ ಆಗಿ ಬೆಳೆಯುವ ಸಾಧ್ಯತೆ ಹೊಂದಿದೆ. ಇದರಿಂದ ಹೂಡಿಕೆದಾರರ ಗಮನ ಈ ಭಾಗದತ್ತ ಹೆಚ್ಚಾಗಿ ಕಾಣಿಸ್ತಿದೆ. ರೈತರಿಗೆ ಅವಕಾಶ ಮತ್ತು ಪರಿಹಾರ ಮಾದರಿ. ಈ ಯೋಜನೆಯಲ್ಲಿ ರೈತರು ಕೇವಲ ಭೂಮಿ ಕಳೆದುಕೊಳ್ಳುವ ಪರಿಸ್ಥಿತಿ ಅಲ್ಲ, ಬದಲಾಗಿ ಅಭಿವೃದ್ಧಿಯ ಪಾಲುದಾರರಾಗುವ ಅವಕಾಶವೂ ಸಿಗಲಿದೆ. ಲ್ಯಾಂಡ್ ಪೂಲಿಂಗ್ ಮಾದರಿಯಡಿ ಅಭಿವೃದ್ಧಿಯಾದ ಭೂಮಿಯ ಒಂದು ಭಾಗ ಮರಳಿ ನೀಡುತ್ತೆ. ನಗದು ಪರಿಹಾರ ವ್ಯವಸ್ಥೆ ಸಹ ಮಾಡಲಾಗುತ್ತೆ. ಭವಿಷ್ಯದ ಮೂಲ ಸೌಕರ್ಯಗಳ ಲಾಭವೂ ಸಹ ಇದರಿಂದ ಹೆಚ್ಚಾಗಿ ಸಿಗುತ್ತೆ. ಇದರಿಂದ ಸ್ಥಳೀಯರು ದೀರ್ಘಾವಧಿಯವರೆಗೆ ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಸಹ ಸರ್ಕಾರ ಮಾಡಿಕೊಡಲಿದೆ. ಬಿಡದಿಯಲ್ಲಿ ಭೂಮಿಯ ಬೆಲೆ ಕೂಡ ಬಂಗಾರದಷ್ಟು ಕಾಸ್ಟ್ಲಿ ಆಗ್ತಿದೆ. ಈ ಯೋಜನೆ ಘೋಷಣೆಯಾದ ನಂತರ ಬಿಡದಿ, ಬೈರಮಂಗಲ, ಹೊಸೂರು ಭಾಗಗಳಲ್ಲಿ ಭೂಮಿ ಮೌಲ್ಯ ವೇಗವಾಗಿ ಏರಿಕೆ ಆಗ್ತಿದೆ. ಹಿಂದೆ ಚದರ ಅಡಿಗೆ ಕೇವಲ 2,000 ರೂಪಾಯಿ ಇತ್ತು, ಆದ್ರೆ ಈಗ ಅದೇ ಭೂಮಿಯನ್ನ ನಾವು ಕೇಳೋದಕ್ಕೆ ಹೋದ್ರೆ 5,000ಕ್ಕಿಂತ ಹೆಚ್ಚು ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿದೆ. ಕೆಲವು ಸ್ಥಳಗಳಲ್ಲಿ ಭೂಮಿಯು ಕೋಟಿಗಟ್ಲೆ ಮಾರಾಟ ಆಗ್ತಿದೆ, ಆಫರ್ಗಳು ಬರ್ತಿದೆ ಅಂತ ಕೂಡ ಹೇಳಲಾಗ್ತಿದೆ. ಈ ಮಾಹಿತಿ ನಮಗೂ ಸಹ ಸಿಕ್ಕಿದೆ. ಇದರಿಂದ ರಿಯಲ್ ಎಸ್ಟೇಟ್ ಹೂಡಿಕೆದಾರರು ಮತ್ತು ಡೆವಲಪರ್ಗಳು ಈ ಭಾಗದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ತೋರಿಸುತ್ತಿದ್ದಾರೆ. ಈ ಯೋಜನೆ ಜಾರಿಯಾದ ಬಿಡದಿ ಭಾಗದಲ್ಲಿ ಹೊಸ ಉದ್ಯೋಗಗಳು ಅವಕಾಶ, ಕೈಗಾರಿಕಾ ವಿಸ್ತರಣೆ, ವಸತಿ ಮತ್ತು ವಾಣಿಜ್ಯ ಬೆಳವಣಿಗೆ, ಮೂಲಸೌಕರ್ಯ ಅಭಿವೃದ್ಧಿ ಎಲ್ಲವೂ ವೇಗವಾಗಿ ಪಡೆಯುವಂತಹ ನಿರೀಕ್ಷೆ ಸಹ ಇದೆ. ಈ ಯೋಜನೆಯು ಒಂದು ಕಡೆ ದೊಡ್ಡ ಮಟ್ಟದ ಅಭಿವೃದ್ಧಿ ಅವಕಾಶ ತಂದುಕೊಟ್ರೆ, ಮತ್ತೊಂದು ಕಡೆ ಸ್ಥಳೀಯರ ಭೂಮಿ ಬಳಕೆ ಮತ್ತು ಪರಿವರ್ತನೆ ವಿಚಾರಗಳಲ್ಲಿ ಚರ್ಚೆಗೆ ಗ್ರಾಸವಾಗ್ತಿದೆ. ಆದ್ರೆ ಸರ್ಕಾರದ ದೃಷ್ಟಿಯಲ್ಲಿ ಇದು ಬೆಂಗಳೂರಿನ ಭವಿಷ್ಯದ ಬೆಳವಣಿಗೆಗೆ ಅತ್ಯಂತ ದೊಡ್ಡ ನಗರ ವಿಸ್ತರಣೆ ಯೋಜನೆ ಎಂದು ಕರೆಯಲಾಗ್ತಿದೆ. ಒಟ್ಟಾರೆ ನೋಡ್ದಾದ್ರೆ ಬಿಡದಿ ಈಗ ಕೇವಲ ಗ್ರಾಮೀಣ ಪ್ರದೇಶವಲ್ಲ, ಭವಿಷ್ಯದ ದೊಡ್ಡ ನಗರ ಕೇಂದ್ರವಾಗಿ ರೂಪುಗೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಾನೆ ಹೇಳ್ಬೋದು. ಈ ಯೋಜನೆ ಯಶಸ್ವಿಯಾದರೆ ಕರ್ನಾಟಕದ ಆರ್ಥಿಕ ನಕ್ಷೆಯಲ್ಲಿ ಬಿಡದಿ ಪ್ರಮುಖ ಸ್ಥಾನವನ್ನ ಪಡೆಯುವ ನಿರೀಕ್ಷೆ ಎಲ್ಲೆಲ್ಲೂ ಕಾಣಿಸ್ತಿದೆ. ಒಂದು ವೇಳೆ ಈ ಒಂದು ಯೋಜನೆ ಯಶಸ್ವಿಯಾದ್ರೆ ಹಲವು ಕಾರ್ಪೊರೇಟ್ ಉದ್ಯೋಗಿಗಳು ಅಲ್ಲಿಗೆ ಹೋಗೋದ್ರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಇದೇ ರೀತಿಯ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಕಿರಣ ಡಿಜಿಟಲ್ ವಾಹಿನಿ. ಮತ್ತಷ್ಟು ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.